ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವ್ಲಾಗು ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಮತ್ತು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಯಾರದು ಸೈಲೆಂಟ್ ಆಗಿರೋದು? ಹಾಯ್ ಹಾಯ್ ಮಾಡು ಚಿನಿ. ಚಿನಿ ಹಾಯ್ ಹಾಯ್ ಹೆಂಗೆ ಮಾಡೋದವ? ಹಾಯ್, ಹೆಲೋ ಹೆಲೋ. ನಾನು ಲಹನ್ವಿ. ಸೊ ಇವಾಗ ನಾವು ಮಾರತ್ಹಳ್ಳಿಗೆ ಬರ್ತಾ ಇದ್ದೀವಿ. ಮಾರತ್ಹಳ್ಳಿಯಲ್ಲಿರೋ ಒಂದು ಲೋಕಲ್ ಶಾಪಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವಿವಾಗ ಮಾರತ್ಹಳ್ಳಿಯಲ್ಲಿ ಬಂದಿದ್ದೀವಿ. ನಾವು ಸುಮಾರು ಕೇಳಿದ್ವಿ ಎಲ್ಲಿ ಚೆನ್ನಾಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಚಿಕ್ಕಪೇಟೆಗೆ ಹೋಗಬೇಕು ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು. ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಒಂದ್ಸಲಿ ನೋಡೋಣ ಮಾರತ್ಹಳ್ಳಿಯಲ್ಲಿ ಒಂದು ಶಾಪ್ ಇದೆ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿಗೆ ಬಂದಿದ್ದೀವಿ. ಲೋಕಲ್ ಅಮ್ಮದೇನು ಈ ಥರದ್ದು ಸಾಫ್ಟ್ವೇರ್ ಇರುತ್ತೆ ನೀವು. ಇದು ತುಂಬ ದೊಡ್ಡದಾಗುತ್ತೆ. ಇದು ವೈಟ್ 20 ಸಾಕಾಗುತ್ತೆ ಇವಳಿಗೆ. 21 22 ಇದು ತುಂಬ ಉದ್ದ ಆಗುತ್ತೆ. ಸಿನಿಮಾ ಇಲ್ಲಿ ನೋಡು. ಓಕೆ ಸಾರಿ. ನಿಮಗೆ ಸ್ವಲ್ಪ ಉದ್ದ ಬಂದರು ತೋರ್ಲಂಗ್ ಥರ ಬರುತ್ತೆ ಸ್ವಲ್ಪ. ಓಕೆ, ಯಾವ್ದು ಬೇಕಮ್ಮ? ಇದು ಬೇಕಾ ಇದು ಬೇಕಾ? ಯಾವ್ದು ಬೇಕಾ ತೋಚು ಇರಲಿ. ಯಾವ್ದು ಬೇಕಾ? ಏಯ್ ಪಾರ್ಟಿ ವೇರ್ ಥರ ನನಗಿದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಂ, ಈ ಥರ ಇದ್ರೆ ನೋಡಿ ಈ ಥರದ್ರಲ್ಲಿ ಬೇರೆ ಅಂದರೆ ಕಲರ್ಸ್ ಇದೆಯಾ? ಲೆಹಂಗಾನಾ? ಕಲರ್ಸ್ ಇದೆಯಾ? ತೋರಿಸಿ ನೋಡೋಣ. ಬರ್ಡೇ ಪಾರ್ಟಿಗೆ ಬರ್ತಡೇ ಹೇಳಿದೆ ಹೇಳಿ ಹಾಕೋದಲ್ಲ. ಡಿಫ್ರೆಂಟ್ ಆಗಿ ಕಾಣುತ್ತಲ್ವ? ಮದುವೆ ಚೆನ್ನಾಗಾಗುತ್ತೆ ನೋಡಿದೆ ಈ ಥರದ್ದು. ತೋರಿಸಿ ನೋಡೋಣ ಕಲರ್ಸ್ ಇದ್ರೆ. ಒಂಥರ ಚೆನ್ನಾಗಿ ಕಾಣುತ್ತೆ, ಬಟ್ ಉದ್ದ ಆಗಲಿಲ್ಲ ಇದು. ಉದ್ದ ಆಗಲ್ವಾ? ಹೌದಾ? ಅಂದರೆ ಇಡ್ಸ್ಬೇಕಾ? ಇಲ್ಲ, ಇಡ್ಸಂಗಿಲ್ಲ. ಚೆನ್ನಾಗಾಗುತ್ತೆ. ಎಲ್ಲಿ ಚಿನ್ನಿ ನೋಡೋಣ ಬಾ. ಚಿನ್ನಮ್ಮ ಎಲ್ಲ ಬಾ. ತುಂಬ ಉದ್ದ ಆಗುತ್ತೆ. ಇದಾಗುತ್ತೆ ನೋಡಿ. ಸ್ಕರ್ಟ್ ಇದು. ನಾರ್ಮಲ್ ಸ್ಕರ್ಟ್ ಅಂದ್ರೆ ಅದು ಬರುತ್ತೆ. ಬಟ್ ಉದ್ದ ಆಗುತ್ತಲ್ಲ, ಅದು ಚೆನ್ನಾಗಿದೆ. ಬ್ಲೂ ಅದು ಉದ್ದ ಆಗತ್ರಿ. ಇಲ್ಲ, ಕೆಳಗಡೆ ಡಿಸೈನ್ ಹೋಗುತ್ತೆ. ಅದು ಬ್ಲೂ ತೋರಿಸಿ. ಅದು ಸ್ಕರ್ಟನಾ? ಸ್ಕರ್ಟ್ ಬೇಡ, ಇದಾಗಿದ್ರು ಓಕೆ, ಚೆನ್ನಾಗೇ ಇರೋದು. ಚಿನಿಯಲ್ಲಿ ಎಷ್ಟು ಬರುತ್ತೆ? ಬೇಡ ರೀ, ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಹಾಂ ಈ ಥರ ಇದೆಯಾ? ಇದೊಂದು ನೋಡಿ ಬಿಡು ಚಿನ್ನಮ್ಮ. ಇದು ನೋಡಿ ಇವಳು ಆಟ ನೋಡಿ ಇಲ್ಲಿ. ಏನದು? ನೀನೇ ಹಾಕಂತೀಯಾ? ಹಾಂ, ನೀನೇ ಹಾಕಂತೀಯಾ? ಕಳ್ಳೆ. ನೋಡಲ್ಲಿ
ಪಾಪುಗೆ ಯಾವುದು ಬಟ್ಟೆ ಸೆಲೆಕ್ಷನ್ ಆಗಲಿಲ್ಲ ಇಲ್ಲಿ. ಅವಳಿಗೆ ಯಾವುದು ಚೆನ್ನಾಗಿರೋದು ಸಿಗಲಿಲ್ಲ. ಮತ್ತು ಅವಳ ಸೈಜ್ ಕೂಡ ಇರಲಿಲ್ಲ ಈ ಶಾಪಲ್ಲಿ. ಕೊನೆಗೆ ಬೇರೆ ಶಾಪಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೊರಡೋ ಟೈಮಲ್ಲಿ ಈ ಡ್ರೆಸ್ನ ಒಂದು ಗೊಂಬೆಗೆ ಹಾಕಿದ್ರು. ನನಗಿಷ್ಟ ಆಯಿತು ಆ್ಯಕ್ಚುಲಿ ತುಂಬ. ಅದಕ್ಕೆ ಅಂತ ಹೇಳಿಬಿಟ್ಟು ಸೈಜ್ ಹೇಗಿದೆ, ಕಂಫರ್ಟಬಲ್ ಇದೆಯಾ ಅಂತ ಹೇಳಿಬಿಟ್ಟು ನಾನು ಡ್ರೆಸ್ನ ನೋಡ್ತಾ ಇದ್ದೀನಿ. ನನಗೆ ಇದು ಕಂಫರ್ಟಬಲ್ ಅನ್ನಿಸ್ತು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ಡ್ರೆಸ್ನ ತೊಗೊಂಡೆ. ಇದ್ರ ಕಾಸ್ಟ್ ಬಂದು 2700 ರುಪೀಸ್ನ ನಾನು ಪೇ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಕಾಟನ್ ಮೆಟೀರಿಯಲ್ಲು ನನಗೆ ತುಂಬ ಇಷ್ಟ ಆಗಿಬಿಟ್ಟು ನಾನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ನ ನಾನು ಲಾಸ್ಟಲ್ಲಿ ತೊಗೊಂಡಿದ್ದಂಥದ್ದು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೆಕ್ಸ್ಟ್ ಡೇ ಬಂದು ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದಷ್ಟು ಪಾಪುಗಳಿಗೆ ಕೂಡ ಬಟ್ಟೆ ನೋಡೋಣ, ಮತ್ತು ನನ್ನ ಹಸ್ಬೆಂಡ್ ಬಟ್ಟೆ ಫೈನಲೈಸ್ ಮಾಡಿರಲಿಲ್ಲ. ಸೊ ಅವ್ರ ಬಟ್ಟೆಗಳನ್ನೂ ಕೂಡ ಫೈನಲೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮಾರು ಶಾಪ್ಗಳನ್ನ ನಾವು ಸುತ್ತಿದ ನಂತರ ಲಾಸ್ಟಲ್ಲಿ ಈ ಶಾಪಿಗೆ ಬಂದಿದ್ದಂಥದ್ದು. ನನ್ನ ಹಸ್ಬೆಂಡು ಆ್ಯಕ್ಚುಲಿ ಸೂಟ್ ಎಲ್ಲರೂ ಕಾಮನ್ನಾಗಿ ಹಾಕ್ತಾರೆ, ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಸುಮಾರು ಡ್ರೆಸ್ಸಸ್ನ ನೋಡ್ತಾ ಇದ್ರು ಆ್ಯಕ್ಚುಲಿ. ಸೊ ಇವಾಗ ಅವ್ರದ್ದು ಫೈನಲೈಸ್ ಯಾವ ಡ್ರೆಸ್ ಆಯಿತು ಅನ್ನೋದನ್ನು ಕೂಡ ನಾನು ಈ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಸೊ ಬನ್ನಿ, ಯಾವ ಡ್ರೆಸ್ನ ಫೈನಲೈಸ್ ಮಾಡಿದ್ವಿ, ಏನೇನಾಯಿತು ಅನ್ನೋದನ್ನು ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಮಗೆ ಯೂಶಲಿ ಶಾಪಲ್ಲೂ ಫೈನಲೈಸ್ ಆಗುತ್ತೆ ಅಂತ ಅನ್ನಿಸ್ತಿರ್ಲಿಲ್ಲ. ಕೊನೆಗೆ ಲಾಸ್ಟಲ್ಲಿ ಯಾವುದೋ ಒಂದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಇಲ್ಲಿ. ತಡಿ ಚಿನ್ನಮ್ಮ. ಏಯ್ ತಿರುಗ್ತಿರ ಈ ಕಡೆ. ಹೌದಾ? ಮತ್ತು ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಂತಂತಂದರೆ ಒಬ್ರದ್ದೊಬ್ರು ಕಾಪಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮತ್ತು ಫೋಟೋಸ್ಗೆ ಅಲೋ ಇರಲ್ಲ. ಸೊ ನನಗೆ ಆ ಶಾಪವ್ರು ಕೂಡ ಅದೇ ಹೇಳ್ತಾಯಿದ್ರು, ಪ್ಲೀಸ್ ಮೇಡಮ್ ವೀಡಿಯೋ ಮಾಡ್ಕೊಬೇಡಿ ಅಂತ ಹೇಳಿಬಿಟ್ಟು. ಆದರೂ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಕೋಸ್ಕಿಯಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೂಡ ಬಂದ್ವಿ. ಕೋಸ್ಕಿಯಲ್ಲಿ ಕೂಡ ಸುಮಾರು ಡ್ರೆಸ್ಸಸ್ನ ಟ್ರೈ ಮಾಡಿದ್ರು ನನ್ನ ಹಸ್ಬೆಂಡು. ಮತ್ತು ನಾನು ಸ್ಯಾರಿಗಳನ್ನ ಕೂಡ ನೋಡಿದೆ, ಬಟ್ ನಮಗೆ ಕೋಸ್ಕಿಯಲ್ಲೂ ಇಷ್ಟ ಆಗಲಿಲ್ಲ. ಮತ್ತು ಇದನ್ನು ಅಲ್ಲೇ ಲೋಕಲ್ ಶಾಪಲ್ಲಿ ನಾವು ನೋಡಿದಂಥದ್ದು ನನ್ನ ಹಸ್ಬೆಂಡು. ಇದು ಅವ್ರಿಗೆ ಫೈನಲೈಸ್ ಆಗಿದಂಥ ಡ್ರೆಸ್ಸು. ಅಂದರೆ ಇದು ಜಸ್ಟ್ ಮೆಟೀರಿಯಲ್ನ ನಾವು ಫೈನಲೈಸ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಸ್ಟಿಚ್ಚಿಂಗಿಗೆ ಕೊಟ್ಟು ಸ್ಟಿಚ್ ಎಲ್ಲ ಆದಮೇಲೆ ಅವ್ರು ನಮಗೆ ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ಅಂತ ಹೇಳ್ಬಿಟ್ಟು ಜಸ್ಟ್ ಮಟೀರಿಯಲ್ನ ಇಲ್ಲಿ ನಾವು ಫೈನಲೈಸ್ ಮಾಡಿ ಬಂದಿದ್ದು. ಇದು ಬ್ಲೂ ಕಲರ್ ಕಾಣಿಸ್ತಿದೆ, ಬಟ್ ಇದು ಬ್ಲೂ ಅಲ್ಲ, ಬೇರೆ ಕಲರ್ ಇದೆ. ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾವು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ. ಅದು ಸೂಟ್ ಅಲ್ಲ, ಅದಕ್ಕೆ ಏನೋ ಹೇಳ್ತಾರೆ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದ್ರ ನೇಮ್ ಏನು ಅಂತ ನನಗೆ ಇವಾಗ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರಾಯಲ್ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೆಲೆಕ್ಟ್ ಮಾಡಿ ಸ್ಟಿಚಿಂಗಿಗೆ ಕೊಟ್ಟು ಬಂದಿದ್ದಂಥದ್ದು. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿತ್ತು, ಊಟ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಇಂದಿರಾನಗರಲ್ಲಿರೋ ರಾಮೇಶ್ವರಂ ಕೆಫೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಮನೆಗೆ, ಮತ್ತು ಪಾಪುಗೆ ಬೇರೆ ತಿನ್ನಿಸ್ಬೇಕಲ್ಲ, ಅಲ್ಲಿ ಫುಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವಿವಾಗ ರಾಮೇಶ್ವರಂ ಕೆಫೆಗೆ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಂಥದ್ದು. ಇಲ್ಲಿ ನಾವು ಪಾಪುಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ದೋಸೆ ತೊಗೊಂಡಿದ್ವಿ. ದೋಸೆ ಆದರೆ ಸ್ವಲ್ಪ ತಿಂತಾಳೆ, ಮತ್ತು ಇಲ್ಲಿ ತುಪ್ಪ ಹಾಕಿ ಮಾಡೋದ್ರಿಂದ ಅವಳಿಗೆ ಕೂಡ ಹೆಲ್ದಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದಂಥದ್ದು. ಅವಳಿಗೆ ದೋಸೆ ತೊಗೊಂಡ್ವಿ. ಮತ್ತು ಇಲ್ಲಿ ಯಾರಾದರೂ ಹೋದರೆ ಚಿರೋಟಿ ಟ್ರೈ ಮಾಡಿ, ಚಿರೋಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ನಾರ್ಮಲಾಗಿ ಎಲ್ಲ ಫುಡ್ಸು ಚೆನ್ನಾಗಿರುತ್ತೆ. ಸ್ವೀಟ್ಸಲ್ಲಿ ಯಾರಾದರೂ ಟ್ರೈ ಮಾಡಬೇಕಂತಂದರೆ ರಾಮೇಶ್ವರಂ ಕೆಫೆಯಲ್ಲಿ ಚಿರೋಟಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ. ಬಾ 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 ಬಾ. ಇದ್ಯಾಕೆ ಹಿಂಗೆ ನಡೀತದೆ ಚಿನ್ನಿ? ಬಾಬಾ ಇಲ್ಲಿ ನೋಡಿ ಬರ್ರಲ್ಲಿ.
ಏನ ಆ್ಯಕ್ಚುಲಿ ಇಲ್ಲಿ ಯಶೋದಾಂಟಿ ಬರ್ಡೇ ಇತ್ತು ಇವತ್ತು, ಅದಕ್ಕೆ ಅಂತ ಹೇಳಿಬಿಟ್ಟು ಪಾಪುಗೆ ಫ್ರಾಕ್ ಹಾಕಿದ್ದೆ. ಅವಳಿಗೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತೇನೋ, ಅದಕ್ಕೋಸ್ಕರ ಹಿಂಗೆ ನಡೀತಿದ್ದಾಳೆ. ಎಷ್ಟು ಅವಳಿಗೆ ಇದು ಮಾಡೋಕ್ಕೆ ಹೋದ್ರೂ ಅವಳು ನಡೀತಾನೆ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಹೆಂಗೆ ನಡೀತಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನನಗೆ ನಗು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಗಾಡಿದ್ದು. ಅವಳಿಗೆ ಎಷ್ಟು ನಿಲ್ಲಿಸ್ಬಿಟ್ಟು ನಾವು ನಡೆಸಿದ್ರೂ ಅವಳು ಮತ್ತೆ ಮತ್ತೆ ಹಿಂಗೆ ನಡ್ಕೊಂಡು ಹಿಂಗೆ ಮಾಡ್ತಿದ್ಲು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ಕೂಡ ಕರೆದು ತೋರಿಸ್ತಿದ್ದೆ ಹೆಂಗೆ ನಡೀತಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹೇಳ್ದಾಗೆ ಯಶೋದಾ ಆಂಟಿ ಬರ್ಡೇ ಇತ್ತು ಅಂತ ಹೇಳಿಬಿಟ್ಟು ನಾವು ಯಶೋದಾ ಆಂಟಿ ಮನೆಗೆ ಬಂದ್ವಿ. ಸೊ ಇವಾಗ ಯಶೋದಾ ಆಂಟಿ ಬರ್ಡೇ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ಬರ್ಡೇ ಇಲ್ಲಿ ಯಶೋದಾ ಆಂಟಿದು 50th ಬರ್ಡೇ ಆಗಿರೋದ್ರಿಂದ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಜನ ಬಂದಿದ್ದರು. ಹಾಗೆ ಎಲ್ಲರೂ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊತಾಯಿದ್ರು. ನಾನು ಕೂಡ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಇಲ್ಲಿ. ಅದಾದಮೇಲೆ ಮಕ್ಕಳಿಗೆ ಕೂಡ ಗೇಮ್ಸ್ ಎಲ್ಲ ಇತ್ತು. ನನಗೆ ಆದಷ್ಟು ನಾನು ಈ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ನೋಡೋಣ ಏನೇನಾಯಿತು ಅಂತ ಹೇಳಿಬಿಟ್ಟು. ಇಲ್ಲಿ ರೆಡಿ ಆಗಿದೆ ಕೇಕ್ ಖುಷಿ ಆಯ್ತು. ಇದೊಂದು ಬ್ಲಾಸ್ಟ್ ಸರಿ ಆಯ್ತು. ಇವಾಗ ಅವ್ರ ಪಾಪ ಮತ್ತೆ ಚಾಕ್ಲೇಟ್ ಕೊಡ್ತಾರೆ ನೋಡಪ್ಪ ಕ್ಯಾಮ್ರಾ ಕೈ ಬಿಡು. ಓಪನ್ ಮಾಡಿ. ವಾವ್ ಸೂಪರ್. ಸ್ಟ್ರೈಟ್ ಮಾಡ್ತಾರೆ. ಎಲ್ಲ ಕ್ಯಾಮ್ರಾ ವಿಮೆನ್ ಅಶ್ವಿನಿ ಜೊತೆ ಮಧುರ ಯಶೋದಂಟಿ ಫ್ಯಾಮಿಲಿ. ಅಕ್ಕ ಬರುತ್ತಲ್ಲ? ಬರುತ್ತೆ. ಅಶ್ವಿನಿ ಸೋಫಾ ಹತ್ತಿ ಬರ್ಲಿಲ್ಲ ಅಂದ್ರೆ ಅಲ್ಲ ಅಕ್ಕ ಚೆನ್ನಾಗಿದೆಲ್ಲ ಕೇಕು. ನಾವು ಇದೇ ಫ್ಲೇವರ್ ಹೇಳೋಣ. ಓಕೆ ಧ್ರುವ್ ನೀನು ಹುಡುಗಿ ಏನ? ಓಕೆ ಚೀಸ್ ಚೀಸ್ ಬಟರ್ ಚೀಸ್ ಮೇಲೆ ಬಟರ್ ಚೀಸ್ ಚೀಸ್. ನೀನು ಯಾಕೆ ಎತ್ಕೊಂಡು ಅನಿಸ್ತೀಯ? ಓಕೆ ಚೀಸ್
50 ವರ್ಷದ ಶುಭಾಶಯಗಳು. ಮತ್ತೊಂದು ಚೀಸ್. ಹ್ಯಾಪಿ ಬರ್ಡೇ ಕಿಚ್ಚಿ ಸಾಕು. ಆಯ್ತಾ? ಕೇಳಿಸ್ತೀರಾ? ತಡೀರಿ. ಬರ ಅಲ್ಲೇ ವಿಡಿಯೋ ಮಾಡ್ತೀಯಾ? ಮಮ್ಮಿ ಅವರೇ ಮಾಡ್ತಾರೆ. ಆಯ್ತಾ? ಏ ಬೇಡ ಬೇಡ ಆಫ್ ಮಾಡಿ. ಅದು ಇದಾಗುತ್ತೆ. ಓಕೆ. ಎಸ್. 3 ಅಲ್ಲಿ ಪಪ್ಪ 3 ಓಕೆ 3 2 1 ಗೋ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಪುಟ್ಟ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.